ನಮಸ್ಕಾರ. ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮದುವೆ ಸೀಸನ್ಗಳು ತುಂಬ, ಮದುವೆ ಗೃಹ ಪ್ರವೇಶ ತುಂಬ ಅಂದರೆ ತುಂಬ, ಎಲ್ಲ ಕಡೆನೂ ಫಂಕ್ಷನ್ಗಳು. ನಾವು ಅವತ್ತೇ ಹೋಗ್ಬಿಟ್ಟು ಅವತ್ತೇ ಬರೋಂಗಿದ್ರೆ ಒಂದೇ ಬಳೆ ಹಾಕ್ಕೊಳ್ತೀವಿ, ಹೀಗೆ ಕೈ ತುಂಬ ಬಳೆ ಹಾಕ್ಕೊಳ್ತೀವಿ ಅಲ್ವಾ, ಹಾಕ್ಕೊಳ್ತೀವಿ, ಅವತ್ತೇ ಬಂದ್ಬಿಡ್ತೀವಿ. ನಾವು ಇವತ್ತು ರಿಸೆಪ್ಷನ್ಗೆ ಅಟೆಂಡ್ ಮಾಡ್ತೀವಿ, ನಾಳೆ ದಾರೆಗೆ ಅಟೆಂಡ್ ಮಾಡ್ತೀವಿ ಅಂದಾಗ ಅದೇ ಬಳೆ ಹಾಕ್ಕೊಳ್ಳಲ್ಲ. ಯಾಕಂದರೆ ಮ್ಯಾಚಿಂಗ್ ಬಳೆ ಬೇಕು ನಮಗೆ, ಮ್ಯಾಚಿಂಗ್ ಬಳೆ, ಮ್ಯಾಚಿಂಗ್ ಬ್ಲೌಸು ಎಲ್ಲ ಮ್ಯಾಚಿಂಗ್ ಬೇಕು. ಹಾಗಾಗಿ ಇವಾಗ ಬಳೆ ತೊಗೊಂಡೋಗ್ತೀವಿ. ಅದ್ರ ಪೌಚು ಒಬ್ರೊಬ್ರಿಗೆ ತೊಗೊಳಕ್ಕಾಗತ್ತೆ, ಒಬ್ರೊಬ್ರಿಗೆ ತೊಗೊಳಕ್ಕಾಗಲ್ಲ. ಬಳೆದೇ ಪೌಚ್ ಬರುತ್ತೆ ಒಡಿದೇ ಇರೋ ಥರ, ಒಬ್ರೊಬ್ರಿಗೆ ತೊಗೊಳಕ್ಕಾಗಲ್ಲ. ಯಾಕಂದರೆ ಹಳ್ಳಿಲಿ ಇರ್ತಾರೆ, ಇಲ್ಲ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ ಅಂತಾರೆ. ನಾನು ಒಂದು ಐಡಿಯಾ ಕೊಡ್ತೀನಿ, ಸೂಪರ್ ಐಡಿಯಾ ಕೊಡ್ತೀನಿ. ಏನು ಗೊತ್ತಾ ನೋಡಿ, ಏನು ಮಾಡಿದ್ರೂ ಹೊಡೆಯಲ್ಲ. ನೀವು ಬ್ಯಾಗಲ್ಲಿ ಹಾಕಿ ಕೆಳಗೆ ಬಿದ್ದರೆ ಹೊಡೆಯುತ್ತೆ. ಬಟ್ಟೆಲಿ ನಾವು ಲಗೇಜ್ ಬ್ಯಾಗಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಹೋಯ್ತು ಅಂತ ಅಂದರೆ ನೋಡಿ, ಬೆಸ್ಟ್ ಐಡಿಯಾದಲ್ಲಿ ಐಡಿಯಾ. ಎಲ್ಲರ ಹತ್ರನೂ ನೀರಿನ ಬಾಟ್ಲಿ ಇದ್ದೇ ಇರುತ್ತೆ, ಏನೂ ಅಲ್ಲಾಡಲ್ಲ, ಏನೂ ಹೊಡೆಯಲ್ಲ, ಒಂದು ಬಳೆನೂ ಹೊಡೆಯಲ್ಲ. ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಚೆನ್ನಾಗಿದೆ ಅಲ್ವಾ ಐಡಿಯಾ? ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಫಟಾಫಟ್ ಅಂತ ನೋಡೋಣ. ಈ ವಿಡಿಯೋಗೆ ನನಗೆ ಒಂದು 500 ಲೈಕ್ ಆದರೂ ಬರಬೇಕು. ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋ ನೋಡಿದ್ರೆ ಈ ಥರ ವಿಡಿಯೋಗಳು, ಈ ಥರ ಐಡಿಯಾಗಳು ವಿಡಿಯೋ ಬೇಕು ಅಂದರೆ ನಾನು ಮಾಡ್ತೀನಿ, ಇಲ್ದಿರೆ ನಾನು ಮಾಡಲ್ಲ. ನಾನು ಹೇಳಿದ್ದೀನಿ, ಲೈಕ್ ಕೊಟ್ಟು ವಿಡಿಯೋ ನೋಡಿ ದಯವಿಟ್ಟು. ಆಮೇಲೆ ಐಡಿಯಾ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈಗ ವಿಡಿಯೋ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, 1 ಲೀಟ್ರದ್ದೇ ಬಾಟ್ಲ್ ಹಾಕಬೇಕು. ಯಾಕಂದರೆ ನಮ್ಮ ಸೈಜು 6, 2 6, 2 4 ಈ ಥರ ಇರುತ್ತೆ. ಇದನ್ನು ತಕ್ಕೊಂಬಿಡಿ. ನೋಡಿ, ಇದನ್ನೆಲ್ಲ ನೀಟಾಗಿ ತಕ್ಕೊಂಬಿಡಿ. ಚೆನ್ನಾಗಿ ಕಾಣಿಸಲ್ಲ ಅಂತ ಅರ್ಧಂಬರ್ಧ ಇದ್ದರೆ ಅಷ್ಟೇ, ಇನ್ನೇನಿಲ್ಲ. ನೋಡೋಕ್ಕೆ ಮಾಡ್ತೀವಿ, ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಇದನ್ನೆಲ್ಲ ತಕ್ಕೊಂಬಿಡಿ. ಇದನ್ನು ಮುಚ್ಚಲ ತಕ್ಕೊಂಬಿಡಿ. ಒಂದು ವೇಸ್ಟ್ ಚಾಕು ತೊಗೊಳ್ಳಿ. ನೋಡಿ, ಈ ಥರ ಒಂದು ವೇಸ್ಟ್ ಚಾಕು ಇಟ್ಕೊಳ್ಳಿ. ಚಾಕುನ ಬಿಸಿ ಮಾಡ್ಕೊಳ್ಳಿ. ಕಬ್ಬಿಣದ ಚಾಕು ಆದರೆ ಬೇಗ ಆಗುತ್ತೆ, ಸ್ಟೀಲ್ ಚಾಕು ಆದರೆ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಕಬ್ಬಿಣದ ಚಾಕು, ವೇಸ್ಟ್ ಚಾಕು ಇಟ್ಕೊಂಬಿಡಿ. ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಬ್ಬಿಣದ ವೇಸ್ಟ್ ಚಾಕು. ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬ ಈ ಬಳೆ ಇಟ್ಕೊಂಡು ಹೋಗ್ಬೋದು, ಇಲ್ದಿದ್ರೆ ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು ನೀವು. ನೋಡಿ, ಇಷ್ಟಾಗತ್ತೆ. ಇಷ್ಟಾದಮೇಲೆ ನೋಡಿ, ಕೈ ಹುಷಾರು, ತುಂಬ ಈಸಿಯಾಗಿ ಮಾಡ್ಬೋದು. ಕೈ ಹುಷಾರು ಅಷ್ಟೇ ನಾನು ಹೇಳೋದು. ನೋಡಿ, ಇಲ್ಲಿ ಮೇಲೆ ಸ್ವಲ್ಪ ದಪ್ಪ ಇರುತ್ತೆ, ಆಮೇಲೆ ನಿಮ್ಗೆ ಈಸಿ ಆಗೋಗುತ್ತೆ. ಮೇಲೆ ಅದು ಮುಚ್ಚಲಾಕೋ ಜಾಗ ದಪ್ಪ ಇರುತ್ತಲ್ಲ, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಫುಲ್ಲು ಮಾಡ್ಕೊಬೇಡಿ, ಫುಲ್ಲು ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಡಿ. ಈ ಥರ ಸ್ವಲ್ಪ ಗ್ಯಾಪ್ ಕೊಡಿ. ಈಗ ಇದರಲ್ಲಿ ಬಳೆ ತುಂಬಿಸೋಣ. ಹೇಗಿದೆ ಐಡಿಯಾ? ಸಖತ್ತಾಗಿದೆ ಅಲ್ವಾ? ನೋಡಿ, ಈ ಥರ ಮಾಡಿಕೊಳ್ಬೇಕು. ಈ ಥರ ಫುಲ್ಲು ತೆಗಿಬೇಡಿ, ಸುಮ್ಮನೆ ನಾನು ತೋರಿಸ್ತಾ ಇರೋದು. ನೀವು ಯಾವ ಬಳೆ ಬೇಕೋ, ನಿಮ್ಗೆ ಯಾವ ಮ್ಯಾಚಿಂಗ್ ಬಳೆ ಬೇಕೋ ಅದನ್ನು ಇಟ್ಕೊಳ್ಬೋದು. ಎಷ್ಟು ನೀಟಾಗುತ್ತೆ ಗೊತ್ತಾ? ತುಂಬ ಚೆನ್ನಾಗಾಗುತ್ತೆ. ಯಾರಿಗೆಲ್ಲ ಈ ಐಡಿಯಾ ಇಷ್ಟ ಆಯಿತು ಹೇಳಿ, ನನಗೂ ಖುಷಿ ಆಗುತ್ತೆ. ಈ ಥರ ವಿಡಿಯೋ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಅಲ್ವಾ? ನೀವೆಷ್ಟು ಬಳೆ ಆದರೂ ಹಾಕ್ಕೊಳ್ಬೋದು. ನೋಡಿ, ನಾನು ಸುಮ್ಮನೆ ತೋರಿಸ್ತಾ ಇರೋದು, ನಾನೇನೋ ನೀಟಾಗಿ ಜೋಡಿಸ್ತಾ ಇಲ್ಲ. ಹೀಗೆ ಮುಚ್ಚಲ ಒಳಗೆ ಇದೆ, ತಂದೆ ಇಲ್ಲೇ ಇಟ್ಕೊಂಡು, ಕಂಕ್ಳಲ್ಲಿ ಮಗುನ ಇಟ್ಕೊಂಡು ಊರೆಲ್ಲ ಸುತ್ತೋದ್ರಂತ ಇಲ್ಲೇ ಇಟ್ಟಿದ್ದೀನಿ ಮುಚ್ಚಲ. ಎಲ್ಲೋ ಅಡುಗೆ ಮನೆಗೂ ಹುಡುಕ್ತಾ ಇದ್ದೀನಿ. ಹೀಗಿರುತ್ತಲ್ಲ, ಹೀಗೆ ಮುಚ್ಚಲ ಹಾಕ್ಬೋದು.
ಅಷ್ಟೇ. ನೋಡಿ ಹೇಗನ್ನಿಸ್ತು ಐಡಿಯಾ ನೋಡಿ. ನೋಡಿ ನೀವು ತುಂಬ ಫುಲ್ ಹಾಕಬೇಕು. ಫುಲ್ ಹಾಕಿದಾಗ ಹಿಂಗೆ ಅಲ್ಲಾಡಲ್ಲ. ನಾನು ಸ್ವಲ್ಪ ಹಾಕಿದ್ನಲ್ಲ, ಇದು ನೋಡಿ ಅಲ್ಲಾಡಲ್ಲ. ಇದು ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ನಾನು. ನೋಡಿ ಈ ಥರ ಬಾಟ್ಲು ತೊಗೊಂಡ್ರೆ ನಿಮಗೆ ಸ್ವಲ್ಪ ಗಟ್ಟಿ ಇದೆ. ನಾನು ಇದರಲ್ಲಿ ನೋಡಿ ಇದು ಗಟ್ಟಿ ಇದೆ, ಅಲ್ಲಾಡ್ತಾ ಇಲ್ಲ. ಇದು ಸ್ವಲ್ಪ ಟುಸ್ಕ ಅಂತ ಇದೆ. ಈ ಥರ ಬಾಟ್ಲು ತೊಗೊಳ್ಳಿ. ಹಾಂ ನೋಡಿ ಏನೂ ಅಲ್ಲಾಡ್ತಾ ಇಲ್ಲ. ಐಡಿಯಾ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹೇಗನ್ನಿಸ್ತು ಐಡಿಯಾ? ಸೂಪರ್ ಐಡಿಯಾನ ನಾನು ಕಮೆಂಟಲ್ಲಿ ಹೇಳಿ ಐಡಿಯಾ ಹೇಗಿತ್ತು ಅಂತ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.